ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಕುಮಾರಿ ಮೇಘಾ ಸುಬ್ರಾಯ್ ಭಟ್ ಬಟ್ಲುಗುಂಡಿ, ಯಕ್ಷಗಾನ ಭಾಗವತರು. ರಂಗಸ್ಥಳದಲ್ಲಿ ಹಿಂಭಾಗದಲ್ಲಿ ಕುಳಿತು ಕತೆಗೆ ತಕ್ಕನಾದ ಹಾಡುಗಳನ್ನು ಹಾಡುತ್ತಾ ತಾಳ ಮದ್ದಳೆಯ ಸಹಾಯದಿಂದ ಇಡೀ ಪ್ರದರ್ಶನವನ್ನು ಮುನ್ನಡೆಸುವುದೇ ಭಾಗವತಿಕೆ. ಧ್ವನಿ ಮತ್ತು ಗಾನ ಶೈಲಿಯಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುವ ಯಕ್ಷಗಾನ ಭಾಗವತಿಕೆ ಕಲೆಯನ್ನು ಹೊಂದಿರುವ ಮೇಘಾರವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕೊಡ್ಲಿಗದ್ದೆಯ ಬಟ್ಲಗುಂಡಿಯಲ್ಲಿ 27/2/2002 ಶ್ರೀ ಸುಬ್ರಾಯ್ ಭಟ್ ಹಾಗೂ ಶ್ರೀಮತಿ ಗೀತಾರವರ ಮಗಳಾಗಿ ಜನಿಸಿದರು. ಇವರು ಪದವಿ ಶಿಕ್ಷಣವನ್ನು ಮುಗಿಸಿರುತ್ತಾರೆ. ಇವರ ಹವ್ಯಾಸಗಳೆಂದರೆ ಭಜನೆ, ಸ್ತೋತ್ರಗಳನ್ನು ಹಾಡುವುದು, ಹಾಡಿನ ವಿವಿಧ ಬಗೆಗಳಾದ ಭಾವಗೀತೆ, ಚಿತ್ರಗೀತೆಗಳನ್ನು ಹಾಡುವುದು, ಕತೆ, ಕಾದಂಬರಿ ಓದುವುದು, ಚಿತ್ರ ಬಿಡಿಸುವುದು, ರಂಗೋಲಿ ಹಾಕುವುದು, ಮೆಹಂದಿ ಹಾಕುವುದು, ಗಾರ್ಡನಿಂಗ್ ಮಾಡುವುದು. ಇವರಿಗೆ ಯಕ್ಷಗಾನ ಭಾಗವತಿಕೆ ಕಲೆ ಒಲಿದು ಬಂದಂಥ ಕತೆ ತುಂಬ ಸ್ವಾರಸ್ಯಕರವಾದುದು. ಇವರ ತಾಯಿ ಸ್ವಲ್ಪ ಮಟ್ಟಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದವರು. ಹಾಗಾಗಿ ತನ್ನ ಮಗಳಿಗೆ ಸಂಗೀತದ ಒಲವನ್ನು ಮೂಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಮೇಘಾರವರಿಗೆ ತಾಯಿ ಮೊದಲ ಗುರುವಾದರು. ಮೇಘಾರವರು ತಮ್ಮ 8ನೇ ವಯಸ್ಸಿನಲ್ಲಿ ಸಂಗೀತ ಅಭ್ಯಾಸವನ್ನು ಪ್ರಾರಂಭಿಸಿದರು. ಜೊತೆಯಲ್ಲಿ ಇವರ ಸೋದರ ಮಾವ ದಿವಂಗತ ಶ್ರೀ ನರಸಿಂಹಗಾಂಕರ್ ಮಳೇಸವ ಇವರು ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸಿಯಾದ ಕಾರಣ ಮೇಘಾರವರಿಗೆ ಅಕ್ಕರೆಯಿಂದ ಅಭ್ಯಾಸ ಮಾಡಿಸ್ತಾ ಇದ್ರು. ಇವರ ಕುಟುಂಬದಲ್ಲಿ ಎಲ್ಲರೂ ಸಂಗೀತ, ಯಕ್ಷಗಾನ, ನಾಟಕ ಕಲಾಸಕ್ತರಿಯಾಗಿದ್ದರು. ಒಂದೊಮ್ಮೆ ಇವರ ಊರಿನಲ್ಲಿ ವಿದ್ವಾನ್ ದತ್ತಾತ್ರೇಯ ಗಾಂವ್ಕರ್ ಚಿಟ್ಟೇಪಾಲ್ರವರು ಸಂಗೀತ ತರಬೇತಿಯನ್ನು ಆರಂಭಿಸಿದರು. ಕೆಲವು ವರ್ಷಗಳ ಕಾಲ ಊರಿನಲ್ಲಿ ಮೇಘಾರವರು ಸಂಗೀತ ಅಭ್ಯಾಸವನ್ನು ಮಾಡಿದರು. ತದನಂತರದಲ್ಲಿ ವಜ್ರಳ್ಳಿಯ ಸರ್ವೋದಯ ಪ್ರೌಢಶಾಲೆಯಲ್ಲಿ ಸಂಗೀತದ ತರಬೇತಿಯನ್ನು ಪ್ರತಿ ಭಾನುವಾರ ನಡೆಸಲಾಗುತ್ತಿತ್ತು. ಅಲ್ಲಿಗೆ ಸೇರಿಕೊಂಡರು. ಜೊತೆಯಲ್ಲಿ ಚಿಟ್ಟೇಪಾಲ್ ದತ್ತಣ್ಣರವರು ತಮ್ಮ ಮನೆಯಲ್ಲಿ ಪ್ರತಿ ವರ್ಷ ಬೇಸಿಗೆ ಶಿಬಿರವನ್ನು ನಡೆಸ್ತಾ ಇದ್ದರು. ಅಲ್ಲಿ ಕೂಡ ಇವರು ಸುಮಾರು 5 ವರ್ಷಗಳ ಕಾಲ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನಂತರ ಸಂಗೀತದ ಜೂನಿಯರ್ ಪರೀಕ್ಷೆಯನ್ನು ಬರೆದು ತೇರ್ಗಡೆಯಾದರು. ಮುಂದಿನ ದಿನದಲ್ಲಿ ಸಂಗೀತ ಅಭ್ಯಾಸವನ್ನು ವಿದ್ವಾನ್ ಗಣಪತಿ ಹೆಗಡೆ ಯಲ್ಲಾಪುರರವರಲ್ಲಿ ಮುಂದುವರಿಸಿದರು. ತದನಂತರದಲ್ಲೂ ಸಹ ಕೆಲ ಕಾಲ ವಿದೂಷಿ ಸ್ಮಿತಾ ಹೆಗಡೆ ರವರಲ್ಲಿ ಶಾಸ್ತ್ರೀಯ ಸಂಗೀತ ಅಭ್ಯಾಸವನ್ನು ಮುಂದುವರಿಸಿದರು. ಹಲವಾರು ಸ್ಪರ್ಧೆಗಳಲ್ಲಿ ಸಹ ಮೇಘಾರವರು ಭಾಗವಹಿಸಿ ಬಹುಮಾನವನ್ನು ಕೂಡ ಪಡೆಯಲಿಕ್ಕೆ ಆರಂಭ ಮಾಡಿದರು. ಗಂಡು ಕಲೆ ಎಂಬ ಪ್ರಸಿದ್ಧಿಯನ್ನು ಹೊಂದಿದ ಯಕ್ಷಗಾನವನ್ನು ಕಲಿಯುವ ಆಸಕ್ತಿ ಆರಂಭದಲ್ಲಿ ಅಷ್ಟಾಗಿ ಇಲ್ಲದಿದ್ದರೂ ಸಹ ಯಕ್ಷಗಾನ ಕುಟುಂಬದಿಂದ ಬಂದ ಕಾರಣ ಅಜ್ಜ ದೊಡ್ಡಪ್ಪರವರೆಲ್ಲ ಯಕ್ಷಗಾನ ಕಲಾವಿದರೇ ಆಗಿದ್ದರು. ಜೊತೆಯಲ್ಲಿ ಇವರ ತಮ್ಮ ಮನೋಜ ಯಕ್ಷಗಾನವನ್ನು ಅಭ್ಯಾಸ ಮಾಡುತ್ತಿರುವ ಸಂದರ್ಭವಾಗಿತ್ತು. ಒಂದೊಮ್ಮೆ ಮೇಘಾರವರ ತಂದೆ ತಮ್ಮ ಮಗಳ ಬಳಿ ಯಕ್ಷಗಾನ ಭಾಗವತಿಗೆಯನ್ನು ನೀನೇಕೆ ಪ್ರಯತ್ನಿಸಬಾರ್ದು ಅಂತ ಕೇಳಿದಂತೆ. ಈಗ ಮೇಘಾರವರ ಕಲೆಯ ಮೊಳಕೆ ಇಲ್ಲಿಯೇ ಒಡೆದಿತ್ತು. ತದನಂತರದಲ್ಲಿ ನಾದಾವಧಾನ ಎಂಬ ಸಂಸ್ಥೆಯ ಯಕ್ಷಗಾನದ ಹಿಮ್ಮೇಳ ಮತ್ತು ಮುಮ್ಮೇಳ ತರಗತಿಗಳನ್ನು ಆನ್ಲೈನ್ ಮುಖಾಂತರ ನಡೆಸುತ್ತಿರುವುದು ತಿಳಿದು ಬಂತು. ಅಲ್ಲಿ ಗುರುಗಳಾದ ಶ್ರೀ AP ಪಾಠಕ್ ಹಾಗೂ ಶ್ರೀ NG ಹೆಗಡೆ ಅವರಲ್ಲಿ ಯಕ್ಷಗಾನ ಭಾಗವತಿಕೆ ತರಗತಿಗಳನ್ನು ಪಡೆಯಲು ಆರಂಭಿಸಿದರು. ತರಗತಿಯಲ್ಲಿ ಶಾಸ್ತ್ರೀಯವಾಗಿ ಹಂತ ಹಂತವಾಗಿ ತಾಳ, ರಾಗಗಳು, ಸಭಾಲಕ್ಷಣ, ಪ್ರಸಂಗಾಧ್ಯಯನ ಹಾಗೂ ವಿವಿಧ ವಿಶೇಷ ಮಟ್ಟುಗಳನ್ನು ಗುರು AP ಪಾಠಕ್ ಅವರು ತುಂಬ ಶಿಸ್ತಿನಿಂದ ಹೇಳಿಕೊಟ್ಟರು. ನಂತರದಲ್ಲಿ ಗುರುದಕ್ಷಿಣೆ ಎನ್ನುವ ಪ್ರಸಂಗವನ್ನು ಮೊದಲ ಬಾರಿಗೆ ಬೀಗಾರ್ ಊರಿನಲ್ಲಿ ಪ್ರಸ್ತುತಪಡಿಸಿದರು. ಇವರು ಸುಮಾರು 4 ವರ್ಷಗಳಿಂದ ಅಭ್ಯಾಸ ಮಾಡುತ್ತಾ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಗುಳ್ಳಾಪುರ, ಕಳಚಿ, ಶಿರಸಿ, ಸಾಲ್ಕಣಿ, ಕೊಡ್ಲಿಗದ್ದೆ
ಉಡುಪಿ, ಕುಂದಾಪುರ ಹೀಗೆ ಮುಂತಾದ ಕಡೆಯಲ್ಲಿ ತಮ್ಮ ಭಾಗವತಿಕೆಯ ಛಾಪನ್ನು ಮೂಡಿಸುತ್ತಾ ಬಂದಿದ್ದಾರೆ. ತಮ್ಮ ಅಮೋಘ ಗಾಯನಕ್ಕೂ ಸಹ ಹಲವಾರು ಬಹುಮಾನಗಳನ್ನು ಪಡೆಯುತ್ತಾ ಬಂದಿದ್ದಾರೆ. ಇನ್ನು ಮೇಘಾರವರ ಕುಟುಂಬವನ್ನು ಪರಿಚಯಿಸುವುದಾದರೆ ತಂದೆ ಶ್ರೀ ಸುಬ್ರಾಯ್ ಭಟ್ ಕೃಷಿಕರು, ತಾಯಿ ಶ್ರೀಮತಿ ಗೀತಾ ಭಟ್ ಗೃಹಿಣಿ, ತಮ್ಮ ಮನೋಜ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಮೇಘಾರವರು ಸಮಾಜಕ್ಕೆ ನೀಡುವ ಸಂದೇಶವೇನೆಂದರೆ ಯಾವುದೇ ಕ್ಷೇತ್ರದಲ್ಲಿ ಸತತ ಅಭ್ಯಾಸ, ನಿರಂತರ ಶ್ರದ್ಧೆ, ತಂದೆ ತಾಯಿ ಗುರುಗಳ ಆಶೀರ್ವಾದ ಎಲ್ಲವೂ ಇದ್ದಾಗ ಮಾತ್ರ ಯಶಸ್ಸು ಲಭಿಸುವುದು ಎನ್ನುವುದು. ಸಣ್ಣ ವಯಸ್ಸಿನಲ್ಲಿ ತಮ್ಮ ಕಂಠದಿಂದ ಎಲ್ಲರನ್ನ ಸೂರೆಗೊಳಿಸಲು ಹೊರಟಿರುವ ಮೇಘಾರವರ ಸಾಧನೆ ಇನ್ನಷ್ಟು ಬೆಳಗಲಿ. ಅವರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಯಶಸ್ಸು, ಕೀರ್ತಿ ನೀಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ. ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ. ಗುರು ನಿನ್ನ ಭಿಮತ ಯಾವುದು, ಗುರು ನಿನ್ನ ಭಿಮತ ಯಾವುದು, ನಿತ್ಯದಿ ಪರಿಸೇವಿಪೆನವನ, ನಿತ್ಯದಿ ಪರಿಸೇವಿಪೆನವನ. ಕರುಣಕ್ಕೆ ಪಾತ್ರನ ಪುಂಡರೀಕಾಕನ ಜಗದೋ ದಂಡರೂಪನ ಕಂಡ ಬಲನೋ.